ಹಾಯ್ ನಮಸ್ತೆ ಎಲ್ಲರಿಗೂ. ಈದ್ ಮುಬಾರಕ್. ಇವತ್ತು ಸ್ಪೆಷಲ್ ಆಗಿ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೀನಿ ನೋಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡ್ಕೊಳ್ಳಿ, ಟೊಮೊಟೊ ಕಟ್ ಮಾಡ್ಕೊಂಡು ಇಟ್ಟಿದ್ದೀನಿ. ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಜಿಂಜರು, ಗಾರ್ಲಿಕ್, ಆಮೇಲೆ ಬಿರಿಯಾನಿ ಎಲೆ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿಗೆ ಹಾಕಿದ್ರೆ. ಹಸಿಮೆಣಸು, ನಂತರ ಚಕ್ಕೆ, ಲವಂಗ, ಏಲಕ್ಕಿ, ನಂತರ ಮೆಣಸಿನ ಪೌಡರ್, ಚಿಕನ್ ಪೌಡರ್, ಮತ್ತು 1 ಕಪ್ಪು ಬಿರಿಯಾನಿ ಪೌಡರ್, 2 ಲೆಮನ್, ನಂತರ GRBದು ಗೀ. ನೋಡಿ, ನಾನು ಬಿರಿಯಾನಿಗೆ ಪೀಸು ಮೀಡಿಯಮ್ ಕಟ್ ಮಾಡ್ಕೊಂಡಿದ್ದೀನಿ. 3 kg ಚಿಕನ್ನು, 2.5 ಪಾಟೆ ಅಕ್ಕಿ ತಗೊಂಡಿದ್ದೀನಿ. ನೋಡಿ, ಎಲ್ಲ ಐಟಮು ಕಟ್ ಮಾಡಿಟ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಬಿರಿಯಾನಿ ರೈಸ್, ಬುಲೆಟ್ ರೈಸ್ ಇದು ತುಂಬ ಚೆನ್ನಾಗಿರುತ್ತೆ. ಈಗ ಆಯಿಲ್ ಹಾಕ್ಕೊಂಡಿದ್ದೀನಿ ಒಂದು ಪಾತ್ರೆಗೆ. ನಂತರ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ಥರ ಬಿರಿಯಾನಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಲಿಡ್ ಕ್ಲೋಸ್ ಮಾಡಿ ಒಂದು 5ರಿಂದ 10 ನಿಮಿಷ ನಂತರ ಫ್ರೈ ಆದಮೇಲೆ ಟೊಮೊಟೊ ಹಾಕೊಳ್ಳಿ. ಟೊಮೊಟೊ ಹಾಕಿ ಅದ್ರ ಮೇಲೆ ಗಾರ್ಲಿಕ್ಕು, ರುಬ್ಬಿರೋ ಜಿಂಜರು, ಆಮೇಲೆ ಹಸಿಮೆಣಸು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಚಕ್ಕೆ, ಲವಂಗ, ಏಲಕ್ಕಿ, ನಂತರ ಗರಂ ಪೌಡರ್ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಮೆಣಸಿನ ಪೌಡ್ರ್ ಹಾಕ್ಕೊಳ್ಳಿ 1 ಕಪ್ಪು. ನಂತರ ಚಿಕನ್ ಪೌಡ್ರ್ 1 ಕಪ್ಪು, 1 ಕಪ್ಪು ಬಿರಿಯಾನಿ ಪೌಡ್ರು ಹಾಕಿ ನಂತರ ಕಟ್ ಮಾಡಿರೋ ಮೀಡಿಯಮ್ ಸೈಜ್ ಚಿಕನ್ ಹಾಕ್ಕೊಳ್ಳಿ. ಮೊದಲು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಸ್ವಲ್ಪ ಹೊತ್ತು ಬಿಟ್ಟು ಸ್ವಲ್ಪ ಲೆಮನ್ ಹುಯ್ಕೊಳ್ಳಿ. ನಂತರ 2.5 ಪಾಟೆ ನೀರು ಹಾಕ್ಕೊಳ್ಳಿ. ನೋಡಿ, ನೀರು ಕುದಿಬೇಕಾಯ್ತಾ, ಅಷ್ಟರೊಳಗಡೆ ಅಕ್ಕಿ ನೆನೆಗೆ ಹಾಕ್ಕೊಳ್ಳಿ. ಬಿರಿಯಾನಿ ಸೊಪ್ಪು ನೋಡಿ,